ಹೆಲೋ ಎವ್ರಿವನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾಸ್ಟ್ ಡೇ ಇನ್ ಜೈಪುರ ಆಗಿತ್ತು ರೀ. ರಾತ್ರಿನ ಆಲ್ಮೋಸ್ಟ್ ಎಲ್ಲ ಬ್ಯಾಗ್ಸ್ ರೆಡಿ ಮಾಡಿ ಇಟ್ಟಿದ್ವಿ, ಯಾಕಂದರೆ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಬೆಳಗ್ಗೆ ಬಿಡಬೇಕಂತ ನಮ್ಮ ಪ್ಲ್ಯಾನ್ ಇದ್ದಿತ್ತು. ಕುಶಲ್ ಅವರು ಚೆಕ್ಔಟ್ ಪ್ರೊಸೀಜರ್ ಮಾಡ್ಲಿಕ್ಕತ್ತಿದ್ರು, ಅಷ್ಟು ತನಕ ನಾವಿಲ್ಲಿ ಕಾರ ಅಂತ ವೇಟ್ ಮಾಡ್ಲಿಕ್ಕತ್ತಿದ್ವಿ ರೀ. ಸೊ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಜೈಪುರ್ಗೂ ಬಾಯ್ ಅಂತ ಹೇಳ್ತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬರಬೇಕಾದ್ರೆ ಇದು ಜೋಶ ಹೋಗಬೇಕಾದ್ರೆ ಇಲ್ಲಾಗಿತ್ತು, ಯಾಕೋ ಏನೋ ಕಾರೊಳಗೆ ಎಲ್ಲರೂ ಫುಲ್ ಸೈಲೆಂಟ್ ಕುಂತಿದ್ದರು ರೀ. ರುದ್ರ ಎಷ್ಟು ದುಂಬಡಿ ಆಗ್ತಾನೆ ಯೂಶ್ವಲಿ, ಅವನು ಶಾಂತ ಕುಂತಿದ್ದ. ಸೊ ಅದು ನೋಡಿ ನನಗೂ ಯಾಕೋ ಬೇಜಾರು ಬಂತು ರೀ. ಕುಶಲ್ ಅವ್ರಿಗೂ ಫುಲ್ ಸೀರಿಯಸ್ ಮೂಡೊಳಗೆ ಡ್ರೈವ್ ಮಾಡ್ಲಿಕ್ಕತ್ತಿದ್ರು. ಫುಲ್ ಕಾರೊಳಗೆ ಆ್ಯಕ್ಟಿವ್ ಇದ್ದಂದ್ರೆ ಅರ್ಜುನ್ ಒಬ್ಬನ ಮುಂದಿನ ಸೀಟು ಹಿಂದಿನ ಸೀಟು ಆಟ ಆಡ್ಕೊಂಡು ಕುಂತಿದ್ರೆ. ಒಂದು ಸಲ ನನ್ನ ಕಡೆ ಬರ್ತಿದ್ದ, ಒಂದು ಸಲ ಭಾಮನ ಕಡೆ ಹೋಗ್ತಿದ್ದ. ಹೀಗಾಗಿ ಸ್ವಲ್ಪ ಹೊತ್ತು ನಾನು ನಿದ್ದೆ ಮಾಡಿ ತೆಗ್ದೆ ರೀ. ಆನ್ ದ ವೇ ಹೋಗ್ಬೇಕಾದ್ರೆ ಉಪ್ಪಿನಕಾಯಿ ಅಂಗಡಿಗಳು ಕಾಣಿಸ್ತು ನಮಗೆ. ಹೀಗಾಗಿ ಒಂದು ಬ್ರೇಕ್ ತೊಗೊಂಡ್ವಿ. ನೋಡ್ಬೋದು ಇಲ್ಲಿ ನೀವು ಎಷ್ಟು ವೆರೈಟಿ ಉಪ್ಪಿನಕಾಯಿ ಇದಾವೆ ಅಂಥೇಳಿ. ಸೊ ನಾವು ಟೇಸ್ಟ್ ಮಾಡಿ ರೆಡ್ ಚಿಲ್ಲಿ ಪಿಕಲ್ಸ್ ಇರ್ತದಲ್ಲ ರೀ, ರಾಜಸ್ಥಾನ್ ಫೇಮಸ್ ಕೆಂಪು ಹಣ್ಣು ಮೆಣಸಿನ್ಕಾಯಿ ಒಳಗೆ ಮಸಾಲೆ ತುಂಬಿ ಮಾಡ್ತಾರೆ. ಆ ಉಪ್ಪಿನಕಾಯಿ ಬಾಟ್ಲು ಒಂದು 2 ತೊಗೊಂಡು ಬರಬೇಕಾದ್ರೆ ನನಗೆ ಅಲ್ಲಿ ಅಂಕಲ್ ಗರಂ ಗರಂ ದಾಲ್ ಪಕೋಡ ಫ್ರೈ ಮಾಡ್ಲಿಕ್ಕತ್ತಿದ್ದರು ರೀ. ಸೊ 1-2 ಪ್ಲೇಟ್ ತೊಗೊಂಡು ಕಾರ್ ಹತ್ತಿದ್ವಿ. ಅದ್ರ ಜೊತೆ ಅವ್ರು ರೆಡ್ ಚಟ್ನಿ ಗ್ರೀನ್ ಚಟ್ನಿ ಎರಡೂ ಕೊಟ್ಟಿದ್ದರು. ತೊಗೊಂಡೇನೋ ಬಂದ್ವಿ ರೀ, ಬಟ್ ಕಾರ್ ಹೋಗಿ ತಿನ್ಬೇಕಲ್ರಿ ಅದನ್ನ ತೊಗೊಂಡು. ಅದು ಕುಶಲ್ ಅವ್ರ ಜೊತೆ ಅವ್ರ ಲಕ್ಷೆಲ್ಲ ಕಾರ್ ಹೊಡಿಯೋಕ್ಕಿಂತನೂ ನಾನು ಕೆಳಗೆಲ್ಲರೂ ಚೆಲ್ತೇನಂತ ಅದ್ರ ಮೇಲೆ ಜಾಸ್ತಿ ಇತ್ತು. ಸೊ ಹೀಗಾಗಿ ಹಿಂಗೂ ತಿನ್ಕೊತ ಕನ್ನಡ ಓಲ್ಡ್ ಸಾಂಗ್ಸ್ ಕೇಳ್ಕೊತ ನಾವು ನಮ್ಮ ಮನೆ ಮುಟ್ಟಿದ್ವಿ. ಮನೆಗೆ ಬಂದಿಂದ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೀ ಎಲ್ಲರೂ. ಆಮೇಲೆ ಸಾಯಂಕಾಲ ಎದ್ದಿಂದ ನಾ ಏನೇನು ಶಾಪಿಂಗ್ ಮಾಡಿದೆ ಜೈಪುರ ಒಳಗೆ ತೋರಿಸ್ತೇನೆ ನೋಡ್ರಿ. ಜೈಪುರ ಒಳಗಿಂದ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೇನೆ ರೀ. ಇದನ್ನು ತೋರ್ಸೋಕ್ಕಿಂತನೂ ಮುಂಚೆ ನಾನು ನಿಮ್ಗೊಂದು 2-3 ಮಾತು ಹೇಳ್ಬೇಕಂತ ಹೇಳಿಕತ್ತೀನಿ. ಸೊ ಯಾವಾಗಾದ್ರೂ ನೀವು ಜೈಪುರ ವಿಸಿಟ್ ಮಾಡಿದ್ರೆ ಅಟ್ಲೀಸ್ಟ್ 2 ಡೇಸ್ ಅಂತೂ ನೀವು ಅಲ್ಲೇ ಸ್ಟೇ ಮಾಡ್ಬೇಕಾಗ್ತದೆ ರೀ. ಯಾಕಂದ್ರೆ 1 ಡೇ ಒಳಗಲ್ಲಿ ಕವರ್ ಆಗಂಗಿಲ್ಲ. ಸೊ ಆ್ಯಕ್ಚುಲಿ 2 ಡೇಸು ಕಡಿಮೆ ಬೀಳ್ತಾವಲ್ಲಿ. ಹಾಗಾಗಿ ನೀವು ನಿಂತಾಗ ಫಸ್ಟ್ ನೀವೇನು ಮಾಡಿರಿ, ಎಲ್ಲ ಜಾಗನೂ ಅಡ್ಡಾಡಿ ನೀವು ಶಾಪಿಂಗ್ನ ಲಾಸ್ಟಿಗೆ ಇಟ್ಕೊರಿ. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ. ಯಾಕಂದ್ರೆ ನನ್ಗೆ ಏನಾಗಿತ್ತಂದ್ರೆ ನಾವು ಡೇ 1ಕ್ಕೆ ಅವ್ರೇನು ಹೇಳ್ತಾರೆ ಇದು ಚಲೋ ಐತೆ ಅಲ್ಲಿ ತೊಗೊಂಡ್ವಿ, ನೆಕ್ಸ್ಟ್ ಡೇ ಮತ್ತೆಲ್ಲೋ ತೊಗೊಂಡ್ವಿ. ಸೊ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನನ್ನ ಜೊತೆ ಏನಾಯ್ತಂದ್ರೆ ನಾವು ಯಾವಾಗ ಆಮಿರ್ ಫೋರ್ಟ್ ಹೋಗಿದ್ವಿ ಅಲ್ರಿ, ಫಸ್ಟ್ ನಾವು ಹೋಗಿದ್ದ ಹವಾಮೆಲ್ಲ. ಅಲ್ಲಿ ಹೋಗಿ ಈವ್ನಿಂಗ್ ಅಲ್ಲಿ ಸ್ಟ್ರೀಟ್ ಶಾಪಿಂಗ್ ಮಾಡಿದಾಗ ಜಾಸ್ತಿ ಅಂದ್ರೆ ಅಷ್ಟು ಟೈಮ್ ಇದ್ದಿದ್ದಿಲ್ಲ. ಸೊ ನಾವು ಮೇಲೆ ನೋಡಿ ಅಲ್ಲಿ ಬ್ಯಾಂಗಲ್ ಜುಮ್ಕೆಲ್ಲ ತೊಗೊಂಡು ಬಂದ್ವಿ ರೀ. ಅಲ್ಲಿ ನಾವು ಚೇರ್ನ ಏನ್ರಲ್ಲ ಬ್ಯಾಂಗಲ್ಲ ಅವು ತೊಗೊಂಡು ಬಂದ್ವಿ. ಆಮೇಲೆ ನೆಕ್ಸ್ಟ್ ಡೇ ಆಮಿರ್ ಫೋರ್ಟ್ಗೆ ಹೋದ್ವಿ. ನಾವು ಅಲ್ಲಿಂದ ಜೀಪ್ ಬುಕ್ ಮಾಡಿದ್ವಿ ರೀ. ಅಲ್ಲಿಂದ ಅವ್ರೇನು ಮಾಡಿ ಹೇಳ್ತಾರೆ, ಮೇಲೆ ಹೋಗ್ಬೇಡ್ರಿ, ಮೇಲೆ ಏನು ಶಾಪಿಂಗ್ ಮಾಡಬೇಡ್ರಿ, ಅಲ್ಲಿ ಭಾಳ ಜಾಸ್ತಿ ದುಡ್ಡು ನಡೆಸ್ತಾರೆ. ಸೊ ಅದು ಕೆಳಗೆ ನಾವು ಕರ್ಕೊಂಡು ಹೋಗ್ತೀವಿ ರೀ. ಎಲ್ಲ ಟೂರಿಸ್ಟ್ ಪ್ಲೇಸ್ಗಳು ಹಿಂಗೆ ಇದ್ದೇ ಇರ್ತದೆ ರೀ. ಬಟ್ ಅವ್ರು ನಮ್ಮಲ್ಲಿ ಕರ್ಕೊಂಡು ಹೋದ್ರು. ಸೊ ನಾನು ಅಲ್ಲಿನೂ ಪರ್ಚೇಸ್ ಮಾಡಿದ್ವಿ. ದೆನ್ ನೆಕ್ಸ್ಟ್ ಡೇ ನಾವು ಯಾವಾಗ ಸಿಟಿ ಪ್ಯಾಲೇಸ್ಗೆಲ್ಲ ಹೋದಾಗ ಅಲ್ಲಿನೂ ಭಾಳಷ್ಟು ಶಾಪ್ಸ್ ಇದ್ವು ರೀ. ಸೊ ನಾವು ಪ್ರೈಸ್ ಒಳಗೆ ಭಾಳ ಡಿಫ್ರೆನ್ಸ್ ಅನ್ಸಿತ್ತು ರೀ. ಯಾಕಂದ್ರೆ ನಾ ಕೊಟ್ಟಿದ್ದಕ್ಕೂ ಮತ್ತು ಸೇಮ್ ಐಟಮ್ ನಮ್ಮ ಬೇರೆ ಶಾಪ್ದಾಗ ಕಡಿಮೆ ಪ್ರೈಸ್ಗೂ ಸಿಗ್ಲಿಕ್ಕತ್ತಿತ್ತು. ಸೊ ಇದನ್ನೊಂದು ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಈ ಆಟೋದವ್ರಾಗಲಿ ಅವರೆಲ್ಲ ಹೇಳ್ತಿರ್ತಾರೆ ನಿಮ್ಗೆ, ಇಲ್ರಿ ಮೇಡಮ್ ನಾವು ಕರ್ಕೊಂಡು ಹೋಗ್ತೀವಿ, ಸೊ ಎಲ್ಲರೂ 500 ತೊಗೋತಾರೆ, ನಾವು 100 ಒಳಗೆ ನಿಮ್ಗೆಲ್ಲ ಮುಗಿಸ್ಬಿಡ್ತೀವಿ, ನಿಮ್ಗೆ ಪಸಂದ್ ಬಿರಲಿ ಅಂದ್ರೆ ನೀವು ತೊಗೋಬೇಡ್ರಿ ಅಂತಾರೆ. ಬಟ್ ಹಂಗೇನು ಇರಂಗಿಲ್ಲ ರೀ. ಯಾಕಂದ್ರೆ ಅವ್ರದ್ದು ಲಿಂಕ್ ಇರ್ತದೆ, ಇವ್ರಿಗೂ ಕಮಿಷನ್ ಇರ್ತದೆ ಅನ್ಸದ ಐ ಥಿಂಕ್. ಯಾಕಂದ್ರೆ ಯಾವ ಸಾಡಿನ ಹೊರಗಡೆ 500-600 ಇರ್ತಾರಲ್ಲ ಅದನ್ನು ಅಲ್ಲೇ 1350 ಕೊಟ್ಟು ತೊಗೊಂಡೋದು 5 ಇದ್ರೊಳಗೆ. ಹೀಗಾಗಿ ಇದೊಂದು ಸಜೆಷನ್, ನಾ ಮಾಡಿ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವೆಲ್ಲ ಎಕ್ಸ್ಪ್ಲೋರ್ ಮಾಡಿರಿ. ಭಾಳಷ್ಟು ಮಾರ್ಕೆಟ್ಸ್ ಅದಾವೆ, ಒಂದಂತಲ್ರಿ ಅಲ್ಲಿ. ಮತ್ತು ಒಂದೇ ಸಾಮಾನು ಸಿಗ್ತಾವೆ ಒಂದೇ ಕಡೆ ಅಂತಲ್ಲಲ್ಲಿ. ಈ ಜೈಪುರ ಒಳಗೆ ಎಲ್ಲ ಕಡೆ ಸೇಮ್ ಸಾಡಿ, ಸೇಮ್ ಬಳಿ, ಸೇಮ್ ಜುಮ್ಕಿನೂ ಸಿಗ್ತಾವೆ. ಸೊ ಫಸ್ಟ್ ಎಲ್ಲ ನೋಡ್ಕೊಂಡು ಎಲ್ಲಿ ನಿಮ್ಗೆ ಚಲೋ ಅನ್ಸದಲ್ಲ ಅಲ್ಲಿ ತೊಗೋರಿ. ಯಾರಿಗೂ ಡ್ರೈವರ್ ಆಟೋ ರಿಕ್ಷಾದವ್ರು ಯಾರ್ದು ನಂಬೇಡ್ರಿ. ಸೊ ಬರೀ ತೋರಿಸ್ತೇನೆ. ಸೊ ನೋಡಿ ನಾ ತೊಗೊಂಡದ್ದು ಇದು ಫಸ್ಟ್ ದುಪ್ಪಟ್ಟ ತೊಗೊಂಡಿದ್ದೆ. ದುಪ್ಪಟ್ಟ ನೋಡಿ ಪ್ರಿಂಟೆಡ್ ದುಪ್ಪಟ್ಟ ಐತಿ. ಇದ್ರ ಮೇಲೆ ಮಮ್ಮ ವಿಡಿಯೋ ಮಾಡಿದ್ರೆ ಮಾತಾಡ್ಬಾರ್ದಪ್ಪ. ಸೊ
ಇಲ್ಲಿ ನೋಡ್ಬೋದು ನೀವು ಇಷ್ಟು ಚಂದ ಪ್ರಿಂಟ್ ಅದ ಪೂರಾ ಪ್ರಿಂಟೆಡ್ ಅದ ರೀ. ಸೊ ನಾವು ಎನಿ ಪ್ಲೇನ್ ಸೂಟ್ ಹೊಲ್ಸ್ಕೊಂಡ ಅದ್ರ ಮೇಲೆ ಇದನ್ನ ಹಾಕೋಬೋದು, ಚಂದ ಅನಿಸ್ತದೆ. ಇದನ್ನು ತೊಗೊಂಡೆ. ಇದನ್ನ ಬೇರೆ ಬೇರೆ ಜನ ಬೇರೆ ಬೇರೆ ರೇಟ್ಸ್ ಹೇಳಿದ್ರು. ಸೊ ಒಬ್ಬರ 650 ಅಂದ್ರಿ, ಆಮೇಲೆ ಒಬ್ಬರ 350 ಅಂದರು. ಸೊ ನಾ ಇಲ್ಲಿ ತೊಗೊಂಡದ 350 ತೊಗೊಂಡೇನ್ರಿ. ಬಟ್ ಮತ್ತೊಂದು ಕಡೆ ಹೋದಾಗ 250ಗೂ ಸೇಲ್ ಮಾಡ್ಲಿಕ್ಕತ್ತಿರಲ್ಲಿ. ಸೊ ನಾನು ಅದಕ್ಕೆ ಹೇಳಿಕತ್ತೀನಿ, ಸ್ವಲ್ಪ ಹುಷಾರಾಗಿ ಶಾಪಿಂಗ್ ಮಾಡ್ರಿ ಅಲ್ಲಿ. ಇದು ನೋಡ್ರಿ ಎಷ್ಟು ಚಲೋ ಅದ, ಲೆಂತ್ ವೈಸು ಚಲೋ ಅದ ರೀ, ಚಂದ ಇತ್ತಿದೆ. ನೆಕ್ಸ್ಟ್ ಇವ ಜುತ್ತಿ ನೋಡ್ರಿ, ಇವು ನೋಡ್ರಿ, ಇವು ರೆಡ್ ಕಲರ. ಇವು ಜುತ್ತಿ ತೊಗೊಂಡೆನ. ಹೆಂಗಾಯ್ತಂದ್ರೆ ಸಿಟಿ ಪ್ಯಾಲೇಸ್ ಕಡೆ ಹೋದಾಗ ನಾವು ಒಂದು ಕಡೆ ಕಾರ್ ಪಾರ್ಕ್ ಮಾಡಿದ್ವಲ್ರಿ, ಒಬ್ಬರು ಆಟೋ ರಿಕ್ಷಾ ಬಂದ್ರೆ ಮೇಡಮ್ ಇಲ್ಲೇನು ತೊಗೊಳ್ಬೇಡ್ರಿ, ಅಲ್ಲೇನಾಯ್ತು ಒಂದು ರಾಣಿ ಮೆಹಲ್ ಅಂತ ಒಂದು ಅಲ್ಲೇನು ಮಾಡ್ತಾರೆ, ಒಂದ ಕಡೆ ಎಲ್ಲ ಐಟಮ್ಸ್ ಇಟ್ಟಿದ್ದಾರೆ. ಸೊ ಯಾರು ಬರ್ತಾರಲ್ರಿ ಟೂರ್ ಮಾಡ್ಲಿಕ್ಕೆ ಅವ್ರು ಎಲ್ಲರೂ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಇವ್ರು ಆಟೋದವ್ರಾಗಲಿ ಎಲ್ಲರೂ. ಸೊ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿದಾಗ ಅಲ್ಲಿ ತೊಗೊಂಡಿದ್ರಿ ಅದು ನಂಗೆ ಭಾಳ ತೃಪ್ತಿ ಬಿದ್ವು. ಇವು ತೊಗೋಬಾರ್ದಾಗಿತ್ತು, ಆಮೇಲೆ ಹೊರಗೆ ಬಂದು ಅನಿಸ್ತು ನಂಗೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ತೊಗೊಂಡ್ಬಂದಿದ್ರಿ. ಇದಕ್ಕೆ ನೀವು ಗೆಸ್ ಮಾಡಿದೆ. ಮತ್ತು ಜೈಪುರ್ ಅಂತಲ್ಲ, ಎಲ್ಲ ಕಡೆನೂ ಅವೈಲೇಬಲ್ ಇದಾವೆ. ಈಗ ನಮ್ಮ ಬೆಳಗಾವಿದಾಗೂ ಸಿಗ್ತಾವೆ, ಬೆಂಗಳೂರಿಗೂ ಸಿಗ್ತಾವೆ, ಎಲ್ಲ ಕಡೆ ಸಿಗ್ತಾವೆ ರೀ. ಲೋಕಲ್ ಶಾಪ್ಗೂ ಸಿಗ್ಲಿಕ್ಕತ್ತಾವ. ಈಗ ಕ್ವಾಲಿಟಿ ಚಲೋ ಅದಾವ್ರಿ, ಇಲ್ಲಂತಲ್ಲ. ಬಟ್ ನಾ ಕೊಟ್ಟಿದ್ದು ಪ್ರೈಸ್ ಅಂದ್ರೆ ನಾ ಇದಕ್ಕೆ ಕೊಡ್ತೀನಿ 950. ನಾ ಇದು ಕೊಟ್ಟಿದ್ದಕ್ಕೆ ರೀ 950. ಅರ್ಜುನ್ ಕ್ಯಾಮ್ರಾ ಇಡ್ಸೋದು ಒಂದು 950 ರೂಪೀಸ್ ಕೊಡ್ತೀನಿ ರೀ. ಬಟ್ ಅದನ್ನು ಹೊರಗೆ ಬಂದಾಗ ಅಲ್ಲಿ ಜಲ್ ಮಹಲ್ ಇರ್ತದೆ, ಅಲ್ಲಿ ಮುಂದೆ ಹಚ್ಕೊಂಡು ಕುಂದಿರ್ತಾರೆ. ಈಗ ಅಲ್ಲಿ ಅಲ್ಲಿ ಈವ್ನಿಂಗ್ ವಾಕಿಂಗ್ ಹೋಗ್ತಾರೆ ಜನ. ಅಲ್ಲಿ ನೋಡಿದಾಗ 450, 350 ಭಾಳ ವೆರೈಟೀಸ್ ಇದ್ವು ರೀ. ಕ್ವಾಲಿಟಿನೂ ನಾ ಅಲ್ಲಿ ನೋಡಿದ ಏನಷ್ಟು ಡಿಫ್ರೆನ್ಸ್ ಇದ್ರೆ ಸೇಮ್ ಅದ ಆಲ್ಮೋಸ್ಟ್. ಬಟ್ ನಾ ಹೇಳಿದ್ರೆ ನಾ ಇದೊಂದು ಪೇರ್ ತೊಗೊಂಡೆ. ಆಮೇಲೆ ಈಗಂತೂ ನಾರ್ಮಲ್, ನಾ ಎಲ್ಲೂ ಹೋಗಲಿ ಇದೊಂದು ಫ್ರಿಜ್ ಮ್ಯಾಗ್ನೆಟ್ಸ್ ಅಂತೂ ತಂದಿರ್ತೀನಿ. ಸೊ ಇವು 4 ಫ್ರಿಜ್ ಮ್ಯಾಗ್ನೆಟ್ಸ್ ತಂದೇರಿ. ಇವೇನಿಲ್ಲ, ಇವು 50ಗೆ ಒಂದು 100ಗೆ 3 ನೀವು ಬಾರ್ಗೇನ್ ಮಾಡಿ ತೊಗೋಬೋದು. ಇಲ್ಲಿ ನೋಡಿರಿ 16 ಅಂತ ಬರ್ದದ್ದು ಒಂದು. ಸೊ ಇನ್ನೊಂದು ಜೈಪುರ್ ಅಂತ ಬರ್ದಿದ್ದದ ರೀ. ನೆಕ್ಸ್ಟ್ ಇದು ಜೈಪುರ್ ಅಂತ ಕಾರ್ಟೂನ್ ಒಳಗದ ರೀ, ನೋಡ್ಬೋದು ನೀವು. ನೆಕ್ಸ್ಟ್ ಇದೊಂದು ರಾಮ್ ಅಂತ ಬಂದು. ಸೊ ಇವು 4 ಫ್ರಿಜ್ ಮ್ಯಾಗ್ನೆಟ್ಸ್ ತೊಗೊಂಡ್ವಿ ನಾವು. ಈ ಸಾಡಿ ನೋಡಿ, ಈ ಸಾಡಿ ಇದನ್ನ ತೊಗೊಂಡಿದ್ದ. सपना थोड़ा धीरे आवाज करना, नहीं मैं वीडियो बना रही हूँ, आवाज थोड़ा धीरे करना. ಇದೇನು ಸಾಡಿ ಅದಲ್ರಿ, ಇದನ್ನ ನಾ ತೊಗೊಂಡಿದ್ದು ಆಮೀರ್ ಫೋರ್ಟ್ ಒಳಗಲ್ಲಿ. ಅವ್ರಂದ್ರೆ ನಮ್ದು ಆ್ಯಕ್ಚುಲಿ ಟಿಕೆಟ್ ಎಷ್ಟದಲ್ಲಿ 102 ಇಂಡಿಯನ್ಸ್ಗೆ ಅದ ರೀ. ಬಟ್ ಫಾರಿನರ್ಸ್ಗೆ 500+ ಅದ. ಸೊ ಅಲ್ಲಿ ಅವ್ರಂತಾರೆ ಆಮೀರ್ ಫೋರ್ಟ್ಗೆ 100 ಅದಂತ. ಎಕ್ಸ್ಟ್ರಾ 2 ರೂಪೀಸ್ ಏನು ತೊಗೋತಾರಲ್ಲ ಅವ್ರ, ಅದು ಗೌರ್ಮೆಂಟ್ದವ್ರಿಂದ ವತಿಯಿಂದನ ಅಲ್ಲಿ ಇದು ಒಂದು ಶಾಪ್ ಅದರಲ್ಲಿ. ಸೊ ಅಲ್ಲಿ ಪ್ರಿಂಟಿಂಗ್ ಹ್ಯಾಂಡ್ ಪ್ರಿಂಟೆಡ್, ಆಮೇಲೆ ಇದು ಏನಂತಾರೆ ಬ್ಯಾಂಬೂದು ಮಾಡ್ತಾರಲ್ರಿ, ಬ್ಯಾಂಬೂ ಸಾಡಿ ಆಗಲಿ. ಇದವ್ರು ನಂಗೆ ಹೇಳಿ ಏನು ಕೊಟ್ಟಿದ್ರಂದ್ರೆ, ಇದನ್ನು ಕಬ್ಬು ಇರ್ತಿದ್ರೆ ಕಬ್ಬಿನ ಸಿಪ್ಪಿಲೆ ಮಾಡಿದೆ ಅಂತ ಹೇಳ್ಕೊಟ್ಟಾರೆ ನಂಗೆ ಇದನ್ನ. ಮತ್ತು ಇನ್ನೊಂದು ಏನಂದ್ರೆ ಅಲ್ಲಿ ನೀವು ನೀವು ಒಳಗೆ ಹೋದ್ರೆ ಅವ್ರಿಗೆ ಅಂದ್ರೆ ನಿಮ್ಗೆ ತೋರಿಸ್ತಾರಲ್ಲ, ಅವ್ರು ಇಷ್ಟು ಚೆಂದ ಮಾತಾಡ್ತಾರೆ ಅಂದ್ರೆ ನೀವು ತೊಗೋಬೇಕಂತ ಫಸ್ಟ್ ನಿಮ್ಮ ಮನ್ಸು ಬರ್ತದೆ. ನೆಕ್ಸ್ಟ್ ಅಂದರೆ ಅವ್ರಿಗೆ ನೀವು ಒಂದು ಸಲ ಅಂದ್ರೆ ಸಾಕು, ಅವ್ರು ಪ್ಯಾಕ್ ಮಾಡಿ ಬಿಟ್ಟಿರ್ತಾರೆ ನಿಮ್ಮ ಹೆಸರಲ್ಲಿ. ಸೊ ಅದನ್ನು ನೋಡಿರಿ ನೀವು, ನಿಮ್ಗೆ ಇಷ್ಟ ಆಯ್ತಂದ್ರೆ ಚೌಕಾಶಿ ಮಾಡಿ ತೊಗೋರಿ. ನಾ ಈ ಸೀರೆ ತೊಗೊಂಡಿನಿ. ಸೊ ಈ ಸಾಡಿಗೆ ನಾ ಕೊಟ್ಟಿದ್ದು 1450 ಈ ಸೀರೆ ತೊಗೊಂಡಿರಿ. ಇದು ಎಕ್ಸಾಕ್ಟ್ ಸೀರೆ. ನಂಗಲ್ಲಿ ಸ್ಟ್ರೀಟ್ ಸೈಡ್ ಇದ್ದ ಶಾಪ್ ಮಾಡೋಕೆ ಹೋಗಿದ್ದೆ, ಅಲ್ಲಿ ನೋಡಿದಾಗ ನನಗೆ ನೋಡ್ತಿದ್ರು ಮ್ಯಾಮ್ 1500 ಟೂ ಕೊಡ್ತೀವಿ ಅಂತಂದ್ರೆ. ಸೊ ಹೆಂಗೆ ಬಿತ್ರಿ 750 ಈಚ್ ಬಿತ್ತು. ಸೊ ಅದಕ್ಕೆ ಹೇಳಿಕೊಡ್ತೀನಿ. ಸೊ ಇದೊಂದು ಸಾಡಿ ತೊಗೊಂಡಿದ್ದೆ.
ಇದು ನೋಡ್ರಿ ಬ್ಲ್ಯಾಕ್ ಒಳಗೆ ಹಿಂಗೆ ಬರ್ಡ್ಸ್ ಮಾಡಿದ್ದಾರೆ, ಮಲ್ಟಿ ಕಲರ್ ಅದ. ಇಲ್ಲಿ ನೋಡ್ರಿ ಇದೊಂದು ಕಾಟನ್ ಸಾಡಿ ಅದ, ಚಂದ ಇತ್ತು ಸಾಡಿ ಇದೆ. ಇದು ರಾಣಿ ಮಹಲ್ ಒಳಗೆ ತೊಗೊಂಡಿಲ್ಲ. ಬಾ ಅರ್ಜುನ್ ಬಾ 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 ಬರ್ಲಿ ಬಿಟ್ಟು ಬಾ. ಇದು ರಾಣಿ ಮಹಲ್ ಒಳಗೆ ತೊಗೊಂಡಿನ್ರಿ. ಅಲ್ಲಿ ಹಂಗೆ ಅಲ್ಲಿ ಜೂಲಾ ಗಿಲಾನು ಅದಾವ್ರಿ. ನಾ ಜಸ್ಟ್ ಕೇಳಬೇಕಂತ ಪ್ರೈಸ್ ಕೇಳಿದೆ, 5.5 ಲಕ್ಷ 6.5 ಲಕ್ಷ ಹಿಂಗೆ ಹೇಳಿದ್ರು ಅವ್ರು. ಸೊ ಇದೊಂದು ಸಾರಿ ತೊಗೊಂಡ್ರೆ ಬ್ಲ್ಯಾಕ್, ಇದೊಂದು ಇಷ್ಟ ಆಯಿತು. ಇದಕ್ಕೆ ಆಲ್ಮೋಸ್ಟ್ ಅದು ಸೇಮ್ ರೀ, 1500 ರೇಂಜ್ ಒಳಗೆ ಐತ್ರಿ. ಇದೊಂದು ತೊಗೊಂಡ್ವಿ. ಇಲ್ಲಿಗೆ ಆಲ್ರೆಡಿ ಕೊಂಡಿ ಕಟ್ಟಿದ್ದು ನೋಡಬೇಕು. ಬಟ್ 1500 ಸ್ವಲ್ಪ ಕಾಸ್ಟ್ಲಿನ ಅನಿಸ್ತೀರಿ ನನಗೆ. ಇದಾದ್ಮೇಲೆ ಇದೊಂದು ಬಾಂದಿನಿ ಬಂದೇಜಲ್ಲಿ ಫೇಮಸ್ ಅಲ್ರಿ, ಇದೊಂದು ಬಾಂದಿನಿ ಸಾಡಿ ತೊಗೊಂಡ್ವಿ. ಈಗ ನಾವೇನು ಮಾಡಿದ್ವಿ, ಹಿಂಗೆ ಇಷ್ಟೆಲ್ಲ ತೊಗೊಂಡ್ಬಿಟ್ಟು ನಾವು ಒಂದ್ಸಲ ಅನಿಸಿತ್ರಲ್ಲ. ಸೊ ಹಂಗಾಗಿ ಮುಂದೆ ನಾವೊಂದು ಎಲ್ಲ ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಆಟೋದಲ್ಲ, ಅದೆಲ್ಲ ಬಿಟ್ಟು ನಾವಲ್ಲಿ ಖುದ್ದನ ಹೋಗಿ ಸಣ್ಣ ಅಂಗಡಿ ಇರ್ತಾವೆ ನೋಡ್ರಿ, ಅಲ್ಲಿ ಒಳಗೆ ಹೋದ್ವಿ. ಅಲ್ಲಿ ಈ ಸಾಡಿ ತೊಗೊಂಡ್ರಿ. ಎಷ್ಟು ಸಾಫ್ಟ್ ಅದ ನೋಡ್ಬೋದು ನೀವು, ಭಾಳ ಸಾಫ್ಟ್ ಅದ. ಅವಾಗ ರೇಟ್ ಕೇಳಿದ್ರೆ ಇದಕ್ಕೆ ಇದ್ರ ರೇಟ್ ಬಂದು 450 rupees ಈಗ ಅನಿಸ್ತದ ಇದು ಕೊಡ್ಬೋದು ಅಂಥೇಳಿ. ಬಟ್ ಇದು ಸೇಮ್ ಸಾರಿ ನಾ ಅಲ್ಲಿ ಬೇರೆ ದೊಡ್ಡ ದೊಡ್ಡ ಶಾಪಿಗೆ ಕರ್ಕೊಂಡು ಹೋಗಿದ್ರಲ್ಲ, ಅಲ್ಲಿ ಹೋದಾಗ ಅವ್ರ ಅದು 1800 16 ಹಿಂಗೆ ಹೇಳ್ತಿದ್ರು. ಸೊ ಇವರು ಇಲ್ಲಿ ಬಾರ್ಗೇನು ಮಾಡ್ಬೋದು, ಅಲ್ಲಿ ಮಾಡಲಿಕ್ಕೆ ಚಾನ್ಸ್ ಇರೋಂಗಿಲ್ಲ. ಈಗ 450 and 400 ಕೊಡ್ತೀವಿ. ಒಮ್ಮೆ ಎಷ್ಟು ಕೊಟ್ಟಿದ್ದೀವಿ ಅದಕ್ಕೆ? 400 ಹಿಡಿದ್ರಿ ಇದು. ನೆಕ್ಸ್ಟ್ ಅಲ್ಲೇ ಅದ ಸೇಮ್ ಶಾಪ್ ಒಳಗೆ ಇದೊಂದು ಸೂಟ್ ಸೆಟ್, ಚೂಡಿದಾರ್ ಸೆಟ್ ತೊಗೊಂಡೇರಿ. ಇದು ಪ್ಯಾಂಟ್ ಸಿಂಪಲ್ ಅದ ಭಾಳ, ಬಟ್ ನಂಗೆ ಕಾಂಬಿನೇಷನ್ ಚಲೋ ಅನ್ನಿಸ್ತು, ಹಿಂಗಾಗಿ ತೊಗೊಂಡೇರಿ. ಉಲ್ಟಾ ಮಾಡಿ ಇದು ನೋಡ್ರಿ, ಇದು ಕಾಟನ್ ಅದ ಅರ್ಬಿ, ಭಾರಿ ಖಾದಿ ಕಾಟನ್ ಅಂತಾರಲ್ಲ ಹಂಗದ. ಇಲ್ಲಿ ನೋಡ್ಬೋದು ನೀವು, ಪಿಕಾಕ್ ಪ್ರಿಂಟಿಂಗ್ ಮುಂದೆ ಡಿಸೈನ್ ಬಂದದ. ಇದೊಂದು ತೊಗೊಂಡು ಇದು ದುಪ್ಪಟ್ಟ ಬಿಡರ್ಜು, ಇದೊಂದು ದುಪ್ಪಟ್ಟ ಅದ ರೀ, ಲೆಂತ್ನು ಬರಬರ ಇದು ದುಪ್ಪಟ್ಟ ಅದ. ಸೊ ಇದೊಂದು ಸೂಟ್ ತೊಗೊಂಡು ಇದಕ್ಕೆ ಜಾಸ್ತಿ ಕೊಟ್ಟಿಲ್ಲ ರೀ. ಇದು ಅವ್ರು ಹೇಳಿದ್ರು 950, ಬಟ್ ನಾ ಐ ಥಿಂಕ್ 700 ತಂದಿದ್ದೆ ಬಾರ್ಗೇನ್ ಮಾಡಿ. ಸೊ ಇಷ್ಟ ಸಾಡಿ ಸೂಟ್ ಇಷ್ಟ ತೊಗೊಂಡ್ವಿ ರೀ, ಜಾಸ್ತಿ ಏನು ತೊಗೊಳ್ಳಿಲ್ಲ. ನೆಕ್ಸ್ಟ್ ನಾವು ತೊಗೊಂಡು 50 ತೋರಿಸ್ನಲ್ಲ. ಅಲ್ಲೋ ಡ್ಯಾಡಂಕರ್ ಹೋಗು, ಕರಿ ಖುಷಿ ಹೋಗು ಹೋಗಪ್ಪಿ. ಈಗ ನೋಡ್ರಿ, ನಿಮಗೆ ಬ್ಯಾಂಗಲ್ಸ್ ತೋರಿಸ್ಲಿಕ್ಕತ್ತೀನಿ. ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರಿ, ಅಲ್ಲೇನು ರೆಡಿ ಮಾಡಿ ಕೊಡ್ತಾರೆ ತೊಗೊಳ್ಳಿ. ಇನ್ನು ನೋಡ್ರಿ ಮಲ್ಟಿ ಕಲರ್ ಒಳಗದ ಕಾಣಿಸ್ತಿರ್ಬೇಕು. ಇವು 4 ಬಳಿ ತೊಗೊಂಡಿನಿ ರೀ, ಮಲ್ಟಿ ಕಲರ್ದವು. ನೀವು ಸಾರಿ ಮ್ಯಾಗ ಹಾಕೋಬೋದು, ಚೂಡಿ ಮ್ಯಾಗ ಹಾಕೋಬೋದು, ಹೆಂಗೆ ಹಾಕೋಬೋದು, ಚಂದ ಅನ್ಸ್ತದೆ. ಸಿಂಗಲ್ ಹಾಕ್ಕೊಂಡ್ರಿ. ಇದನ್ನ ಐ ಥಿಂಕ್ ನಾ ಎಷ್ಟು ತೊಗೊಂಡೆ ನಂಗೆ ನೆನಪಿಲ್ರಿ. ಒಟ್ಟು ಇದೊಂದು ಸೆಟ್ ತೊಗೊಂಡೆ. ಆಮೇಲೆ ಬಳಿ ಇದು ನೋಡ್ರಿ, ಇದ್ರ ಮೇಲೆ ಪೇಂಟಿಂಗ್ ಬಂದದ, ವೈಟ್ ಒಳಗದವ್ರು ನೋಡ್ಬೇಕ್ರಿ. ಇವ ವೈಟ್ ಕಲರ್ ಒಳಗೆ ಚಂದ ಇದಾವೆ, ಇವು ಭಾಳ ಚಂದ ಅನಿಸ್ತದೆ ಬಳಿ. ಸೊ ನೀವು ಸಿಂಗಲ್ ಆಗಿ ಹಿಂಗೆ ಹಾಕೊಂಡ್ರು ಚೆನ್ನಾಗಿ ನಾ ಸೆಟ್ ಮಾಡಿ ಹಾಕೋತೇನೋ ಅಂದ್ರೂ. ಇದು ನಾವೊಂದು ತೊಗೊಂಡ್ವಿ, ಮಮ್ಮಿ ಹೋಗಿ ತೊಗೊಂಡಿಲ್ರಿ. ಇಲ್ಲ ಇದು ಮಮ್ಮಿಂದ ಸೈಜ್ ಅಷ್ಟು ಡಿಫ್ರೆನ್ಸ್, ಬಟ್ ಸೇಮ್ ಪೀಸ್ ಅದ, ಸೇಮ್ ಪೀಸ್ ಮಮ್ಮಿ ತೊಗೊಂಡ್ವಿ. ಆಮೇಲೆ ಜುಮ್ಕಿ ಒಳಗಂತೂ ಇಷ್ಟು ವೆರೈಟಿ ಇದಾವಲ್ರಿ, ಬಟ್ ನೋಡಿ ತೊಗೋಬೇಕು. ಕೆಲವೊಂದು ಕಡೆ ಅಷ್ಟು ಇದಾವೆ ಆಲ್ರೆಡಿ, ಕೆಳಗಿಂದ ಜುಮ್ಕಿ ಇರ್ತಾವಲ್ಲ, ಅವು ಕೆಲವೊಂದು ಬಿದ್ದಿರ್ತಾವೆ. ಸೊ ನೀವು ನೋಡ್ಕೊಂಡು ಹುಷಾರಾಗಿ ತೊಗೋಬೇಕಷ್ಟೆ. ಅಲ್ಲೂ ಹಂಗೆ ನೀವು ಹುಷಾರಾಗಿ ತೊಗೋಬೇಕ್ರಿ, ನಿಮ್ಮ ನೋಡೋ ರೇಟ್ ಹೇಳ್ತಾರೆ ಇಷ್ಟ. ಇದೊಂದು ಗ್ರೀನ್ ಪಿಂಕ್ ಒಳಗೆ ಈ ಕಾಂಬಿನೇಷನ್ ಒಳಗೆ ತೊಗೊಂಡಿದ್ರಿ.
ಮಸ್ತ್ ಅದಾವು ಕಾಟನ್ ಸಾರಿ ಮೇಲೆ ಇಲ್ಲ ಸಿಂಪಲ್ ಸಾರಿ ಅಥವಾ ಕಾಟನ್ ಸಾರಿ ಮೇಲೆ ನೀವು ಇದು ಹಾಕೊಂಡ್ರೆ ನೀವು ನೆಕ್ ಪೀಸ್ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಹಾಕೊಂಡ್ರೆ ಅಂದ್ರೆ ಭಾಳ ಚಲೋ ಕಾಣಿಸ್ತದೆ, ಚಂದ ಅನಿಸ್ತದೆ. ಇದನ್ನು ತೊಗೊಂಡಿದ್ರೆ ಆಮೇಲೆ ಇದು ವೈಟ್ ಒಳಗೆ ಸೇಮ್ ಒಳಗೆ ವೈಟ್ ಐತೆ ನೋಡ್ರಿ, ಇದು ವೈಟ್, ಈ ವೈಟ್ ಒಳಗೆ ತೊಗೊಂಡೆ. ಇದು ಚಂದ ಅದ, ಸೇಮ್ ಅದು ಸೇಮ್ ಅದು ನೋಡ್ರಿ ವೈಟ್ ಕಲರ್. ಇದು ವೈಟ್ ಕಲರ್ ತೊಗೊಂಡೆ. ಆಮೇಲೆ ಆ್ಯಕ್ಚುಲಿ ಭಾಳ ಡಿಸ್ಟರ್ಬೆನ್ಸ್ ಬರೀ ಅರ್ಜುನ್ ಕಟ್ಟೆ ಕಾಣಿಸ್ಲಿಕ್ಕತ್ತಾನು. ಮಮ್ಮಿ ಹಿಡಿಯಕ್ಕೆ ಕಂಟ್ರೋಲ್ ಮಾಡತ್ತಾನು, ಬಟ್ ಇಲ್ಲ ನನ್ನ ಕಣ್ಣ ಮಾಡೋದು. ಆಮೇಲೆ ಇದು ಸಣ್ಣ ಸೈಜ್, ಇದು ಗ್ರೇ ಕಲರ್ ಇದೆ ನೋಡಿ, ಇದು ಗ್ರೇ ಕಲರ್. ಸೊ ಇದಕ್ಕೆ 180 ಕೊಟ್ಟಿರಿ. ಸೊ ವರ್ತ್ ಇರ್ತದನೋ ಇಲ್ಲೋ ನೀವೇ ಹೇಳ್ರಿ ನಂಗೆ. ಎಲ್ಲ ಕಡೆ ಸಿಗ್ತಾವ್ರಿ. ನಂಗೆ ಅನಿಸೋ ಮಟ್ಟಿಗೆ ಏನಂದ್ರೆ ಇವೇನೀಗ ನೀವು ಎಲ್ಲ ಕಡೆನೇ ಅವೈಲೇಬಲ್ ಅದಾವೆ, ಇಲ್ಲೇ ಅಂತಲ್ಲ. ಆಮೇಲೆ ಇದರಲ್ಲಿ 100 ಗ್ರಾಮ್ಸ್ದು ಏನಂತಾರದ ಬ್ಲ್ಯಾಂಕೆಟ್, ಚಾದರ್ ಬ್ಲ್ಯಾಂಕೆಟ್ ರೀ. ಅದು ಏನು ರೇಟ್ ಇದೆ, 3,500, 4,500, 9,500. ನೀವು ಕನ್ಸೆಷನ್ ಕೊಟ್ಟು ಗೌರ್ಮೆಂಟ್ ಜೊತೆ 50% ಅಂದ್ರೆ 5,000 ಕೊಡ್ತೀನಿ ಅಂತ ಹೇಳ್ತಾರೆ. ತೊಗೊಳ್ತಾರೆ ನೋಡಿ. ಈ ಜುಮ್ಕಿ ತೊಗೊಂಡ್ರೆ ಆಮೇಲೆ ಅಲ್ಲಿ ಒಂದು ಶಾಪ್ ಅದ ರೀ, ಅಲ್ಲಿ ಆ್ಯಂಟಿಕ್ ಪೀಸಸ್ ಸಿಗ್ತಾವೆ. ಸೊ ಇದನ್ನು ಕಾಣಿಸ್ಲಿಕ್ಕತ್ತದಲ್ಲ, ನನಗೆ ಭಾಳ ಇಷ್ಟ ಅದು. ಎಷ್ಟು ಚಂದ ಅದ ನೋಡ್ರಿ. ಇದ್ರ ವರ್ಕ್ನೂ ಹಂಗದ, ಫಿನಿಶಿಂಗ್ ಆಗಲಿ ಚಂದ ಅದ ರೀ. ಅದ್ರ ಮೇಲೆ ಹಾಕೋಬೋದು ನೀವು. ಇವು ಕಾಸ್ಟ್ಲಿ ಅನ್ನಿಸ್ತಾವೆ ನೋಡ್ರಿ. ಸೊ ಚಂದ ಇತ್ತಲ್ರಿ. ನಾವು ಸುಮ್ಮನೆ ಇದಕ್ಕೆ ಕೊಟ್ಟಿದ್ದು 850 ಚಂದ. 850 950 ಕೊಟ್ಟೇನಿ ಎಷ್ಟು ಚಂದ ಅವ ನೋಡಿ. ಸೊ ದೊಡ್ಡ ಅದಾವು, ಬಟ್ ಅಂಟಿಲ್ಲ ನಂಗೆ ಲೈಕ್ ಆಗೋದು. ಅದಾದ್ಮೇಲೆ ಇಷ್ಟೇ ರೀ, ಮತ್ತೇನಿಲ್ಲ. ಇಷ್ಟು ಮುಗಿಸ್ಕೊಂಡು ಅಂದ್ಬಿಡಿ. ಈಗ ಟೈಮ್ ಆಗೈತಿ, ಊಟ ಮಾಡ್ತೀನಿ. ಊಟ ಮಾಡಿ ಮಲ್ಕೊಂಡು ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಪಾಸಿಬಲ್ ಆದರೆ ನಾಳೆನೂ ಲೋ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಸಿಗ್ತೀನಿ ನಾಳೆ. ಬಾಯ್ ಬಾಯ್.